ಆರ್ತಿ ತಟ್ಟೆಗೆ ದುಡ್ಡು ಹಾಕಬೇಡ ಪಪ್ಪ, ಅದರ ಬದಲು ಬಡ ಜನರಿಗೆ ಸಹಾಯ ಮಾಡಿ ಅಂತ ಕಾಶಪ್ಪನವರ ಮಗಳು ಹೇಳಿದ್ದಾರೆ. ನೂತನ ಮಿನಿಸ್ಟರ್ ಆಗಿ ಕಾಶಪ್ಪನವರಿಗಾಗಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇದೀಗ ಮಗಳು ಮತ್ತು ಹೆಂಡತಿಯನ್ನು ನೋಡಿ ಫುಲ್ ದಿಲ್ ಖುಷಿಯಾಗಿದ್ದಾರೆ ವಿಜಯಾನಂದ್ ಕಾಶಪ್ಪನವರು. ಆರ್ತಿ ತಟ್ಟೆಗೆ ದುಡ್ಡು ಹಾಕಬೇಡ ಪಪ್ಪ, ಅದರ ಬದಲು ಬಡ ಜನರಿಗೆ ಸಹಾಯ ಮಾಡಿ ಅಂತ ಕಾಶಪ್ಪನವರ ಮಗಳು ಹೇಳಿದ್ದಾರಂತೆ. ನೂತನ ಸಚಿವ ವಿಜಯಾನಂದ್ ಕಾಶಪ್ಪನವರ ಮನೆಗೆ ಆಗಮಿಸಿದ್ದಾರೆ. ಆರ್ತಿ ಎತ್ತಿ ಬರಮಾಡಿಕೊಂಡ ಪತ್ನಿ ವೀಣಾ ಮಗಳು ಸಕ್ಷಮ. ಈ ವೇಳೆ ಪತ್ನಿ ಮಗಳನ್ನು ಕಂಡು ಸರ್ಪ್ರೈಸ್ ಆಗಿದ್ದಾರೆ ವಿಜಯಾನಂದ್ ಕಾಶಪ್ಪನವರವರು. ಬೆಂಗಳೂರಿನಿಂದ ಇಳಕಲ್ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿರುವಂಥ ಪತ್ನಿ ಮತ್ತು ಮಗಳು ಆರ್ತಿ ತಟ್ಟೆಗೆ ದುಡ್ಡು ಹಾಕಲು ಮುಂದಾದಾಗ ವಿಜಯಾನಂದ್ ಅವರ ಮಗಳು, ಪಪ್ಪ ಆರ್ತಿ ತಟ್ಟೆಗೆ ದುಡ್ಡು ಹಾಕಬೇಡಿ, ಅದರ ಬದಲು ಬಡ ಜನರಿಗೆ ಸಹಾಯ ಮಾಡಿ, ಜಿಲ್ಲೆಯ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಅಂತ ಮಗಳು ಸಕ್ಷಮ ಅವರು ಹೇಳಿದಾರಂತೆ. ಆರ್ತಿ ತಟ್ಟೆಗೆ ದುಡ್ಡು ಹಾಕಲು ವಿಜಯಾನಂದ್ ಅವರು ಮುಂದಾದಾಗ ಈ ಮಾತನ್ನು ಹೇಳಿದ್ದಾರೆ. ದುಡ್ಡು ಬೇಡ, ಬಡ ಜನರಿಗೆ ಸಹಾಯ ಮಾಡಿ ಅಂತ ಮಗಳು ಸಕ್ಷಮ ಹೇಳಿದ್ದು ಇಳಕಲ್ ನಗರದ ಜೋಶಿ ಗಲ್ಲಿಯಲ್ಲಿರುವಂಥ ಇವರ ಮನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ. ಆರ್ತಿ ತಟ್ಟೆಗೆ ದುಡ್ಡು ಹಾಕಬೇಡಿ, ಬಡ ಜನರಿಗೆ ಸಹಾಯ ಮಾಡಿ, ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ವಹಿಸಿ ಅಂತ ವಿಜಯಾನಂದ್ ಕಾಶಪ್ಪನವರಿಗೆ ಅವರ ಮಗಳು ಸಕ್ಷಮ ಕಿವಿ ಮಾತನ್ನು ಹೇಳಿದ್ದಾರೆ. ಇಳಕಲ್ಗೆ ಆಗಮಿಸಿದಂಥ ವಿಜಯಾನಂದ್ ಈ ವೇಳೆ ಪತ್ನಿ ಮತ್ತು ಮಗಳನ್ನು ನೋಡಿ ದಿಲ್ ಖುಷ್ ಆಗಿದ್ದಾರೆ. ನೂತನ ಸಚಿವರಾಗಿಯೂ ಕೂಡ ಈಗ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಮಿನಿಸ್ಟರ್ ಕಾಶಪ್ಪಗೆ ಮಗಳು ಕಿವಿ ಮಾತು ಹೇಳಿರುವಂಥದ್ದು. ಆರ್ತಿ ತಟ್ಟೆಗೆ ದುಡ್ಡು ಹಾಕಲು ಮುಂದಾದಾಗ ಈ ಒಂದು ಸಂದರ್ಭ ಎದುರಾಗುತ್ತೆ. ಆದರೆ ನನಗೆ ದುಡ್ಡು ಬೇಡ, ಬಡ ಜನರಿಗೆ ಸಹಾಯ ಮಾಡಿ ಅಂತ ಮಗಳು ಹೇಳಿರುವಂಥ ಕಿವಿ ಮಾತು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈಗಾಗಲೇ ಕಾಶಪ್ಪನವರವರು ಮನೆಗೆ ಹೋಗಿದ್ದು, ಮನೆಯಲ್ಲಿ ಆರತಿ ತಟ್ಟೆ ಮೂಲಕ ಅವ್ರಿಗೆ ಆರತಿ ಎತ್ತುವ ಮೂಲಕ ಬರಮಾಡಿಕೊಳ್ತಾ ಇದ್ದಾರೆ ಪತ್ನಿ ವೀಣಾ ಮತ್ತು ಮಗಳು ಸಕ್ಷಮ. ಈ ವೇಳೆ ತಟ್ಟೆಗೆ ದುಡ್ಡು ಹಾಕೋಕೆ ಹೋಗ್ತಾರೆ ಸಕ್ಷಮಗೆ. ಅದಾದ ನಂತರದಲ್ಲಿ ಸಕ್ಷಮ ಅವರು, ಪಪ್ಪ ದುಡ್ಡು ಹಾಕಬೇಡಿ, ಇದೇ ದುಡ್ಡನ್ನು ಬಡ ಜನರಿಗೆ ಸಹಾಯ ಮಾಡಲಿಕ್ಕೆ ಇಟ್ಕೊಳ್ಳಿ, ಅಭಿವೃದ್ಧಿಪಡಿಸಿ ನಮ್ಮ ಕ್ಷೇತ್ರನ ಅಂತ ವಿಜಯಾನಂದ್ ಕಾಶಪ್ಪನವರಿಗೆ ಹೇಳ್ತಾರೆ. ಈ ವೇಳೆ ಮಗಳ ಆ ಮಾತನ್ನು ಕೇಳಿ ಕಾಶಪ್ಪನವರು ಒಂದು ಕ್ಷಣ ಭಾವುಕರಾಗ್ತಾರೆ. ಅದಾದ ನಂತರದಲ್ಲಿ ಊರಿನ ದರ್ಗಾಗೆ ತೆರಳಿ ಅಲ್ಲಿಯೂ ಕೂಡ ನಮಸ್ಕರಿಸಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ತೆರಳುತ್ತಾರೆ. ಅದರ ಬದಲು ಬಡ ಜನರಿಗೆ ಸಹಾಯ ಮಾಡಿ, ಆರ್ತಿ ತಟ್ಟೆಗೆ ದುಡ್ಡು ಹಾಕಬೇಡಿ ಅಂತ ಮಗಳು ಹೇಳಿದ ಮಾತು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆರ್ತಿ ತಟ್ಟೆಗೆ ದುಡ್ಡು ಹಾಕಲು ಮುಂದಾದಾಗ ಎದುರಾದಂಥ ಸಂದರ್ಭ ಇದು. ಈಗಾಗಲೇ ಇಳಕಲ್ನ ಎಲ್ಲ ಕ್ಷೇತ್ರಗಳಿಗೂ ಕೂಡ ವಿಜಯಾನಂದ್ ಕಾಶಪ್ಪನವರು ತೆರಳಿ ದೇವರ ನಮಸ್ಕರಿಸ್ತಿದ್ದಾರೆ. ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಮುಂದೆ ಯಾವ ರೀತಿ ಸಹಾಯ ಮಾಡ್ತಾರೆ, ಯಾವ ರೀತಿ ಅಭಿವೃದ್ಧಿಗೆ ತಮ್ಮ ಗಮನ ಹರಿಸ್ತಾರೆ ಅನ್ನೋದು ಈಗ ಕಾದು ನೋಡಬೇಕಾಗಿದೆ. ಈಗಾಗಲೇ ನೂತನ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಅತ್ಯಂತ ಸರಳ ವ್ಯಕ್ತಿ ವಿಜಯಾನಂದ್ ಕಾಶಪ್ಪನವರು. ತಮ್ಮ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿ ತುಂಬಾ ಪ್ರಾಮುಖ್ಯವಿದೆ. ಹೀಗಾಗಿ ಅವರ ಬೆಂಬಲಿಗರು ಕೂಡ ಅಷ್ಟೇ ಸಂತೋಷದಿಂದ ಕೇಕೆ ಹಾಕಿ, ಮಗಳು ಆ ಒಂದು ಮಾತನ್ನು ಹೇಳಿದಾಗ ಕೇಕೆ ಹಾಕಿ ವಿಜಯಾನಂದ್ ಕಾಶಪ್ಪನವರನ್ನು ಭಾವುಕರನ್ನಾಗಿ ಮಾಡಿದ್ದಾರೆ. ಸಚಿವರಾದ ಮೊದಲ ಬಾರಿಗೆ ಮಿನಿಸ್ಟರ್ ಕಾಶಪ್ಪ ಅವರು ಇಳಕಲ್ಗೆ ಬಂದಿದ್ದಾರೆ. ಆರ್ತಿ ಎತ್ತಿ ಬರಮಾಡಿಕೊಂಡ ಸಂದರ್ಭದಲ್ಲಿ ಈ ಒಂದು ಸಂದರ್ಭ ಎದುರಾಗಿದೆ.